ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಈಸಿಯಾದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿನ ತಿಳಿಸಿಕೊಡ್ತಾ ಇದ್ದೇನೆ. ಏನಪ್ಪ ಈ ರೆಸಿಪಿ ಅಂದರೆ ರುಚಿಕರವಾದ ಆರೋಗ್ಯಕರವಾದ ಸೋಯಾ ಪುಲಾವ್. ಸಿಂಪಲ್ಲಾಗಿ ಇದನ್ನು ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಈ ರೆಸಿಪಿ ಬಂದುಬಿಟ್ಟು ಬ್ಯಾಚುಲರ್ಸ್ ಕೂಡ ಈಸಿಯಾಗಿ ಮಾಡಬಹುದು, ಯಾಕಂದರೆ ಅಷ್ಟು ಸುಲಭವಾದ ವಿಧಾನದಲ್ಲಿ ನಾನಿವತ್ತು ತಿಳಿಸಿಕೊಡ್ತಾ ಇದ್ದೇನೆ. ಜಾಸ್ತಿ ಮಸಾಲೆಗಳು ಕೂಡ ಹಾಕಲಿಕ್ಕೆ ಇಲ್ಲ. ಸೊ ನನ್ನ ಇವತ್ತಿನ ಸೋಯಾ ಪುಲಾವ್ ನಿಮಗೆಲ್ಲರಿಗೂ ಸಹ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಯಾರೆಲ್ಲ ನನ್ನ ವೀಡಿಯೋನ ನನ್ನ ಚಾನಲನ್ನು ಫಸ್ಟಾಗಿ ನೋಡ್ತಾ ಇದ್ದೀರಿ ಅವರೆಲ್ಲ ನನ್ನ ಚಾನಲ್ಗೆ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನನ್ನ ಅವತ್ತವತ್ತಿನ ವೀಡಿಯೋನ ಅವತ್ತವತ್ತೇ ನೋಡ್ಬೋದು. ಸೊ ಇನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲಿಗೆ ನಾನೊಂದು ಕುಕ್ಕರ್ ತಗೊಂಡಿದ್ದೇನೆ. ಕುಕ್ಕರಲ್ಲಿ ಪುಲಾವ್ ಮಾಡ್ತಾಯಿದ್ದೇವೆ. ಸೊ ಹಾಗಾಗಿ ಕುಕ್ಕರಿಗೆ ಒಂದು 2-3 ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಯೂಸ್ ಮಾಡಿದ್ದೇನೆ. ಹಾಗೆಯೇ 1 ಸ್ಪೂನ್ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊಂಡಿದ್ದೇನೆ. ಒಳ್ಳೆ ಘಮ ಬರ್ತದೆ ಇದರಿಂದ. ಹಾಗಾಗಿ ಬೇಕಾದ್ರೆ ನೀವು ತುಪ್ಪವನ್ನು ಕೂಡ ಸ್ಕಿಪ್ ಮಾಡಿಕೊಂಡು ಕೂಡ ಮಾಡಬಹುದು. ಸೊ ಈಗ ಇದಕ್ಕೆ ನಾನು ಡೈರೆಕ್ಟಾಗಿ ಎಣ್ಣೆ ತುಪ್ಪ ಬಿಸಿಯಾದ ನಂತರ ಈರುಳ್ಳಿಯನ್ನು ಹಾಕಿದ್ದೇನೆ. ಒಂದು ಮಧ್ಯಮ ಸೈಜ್ದು ಈರುಳ್ಳಿಯನ್ನು ಈ ರೀತಿ ತೆಳ್ಳಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನಾನು ಇದಕ್ಕೆ ಪಲಾವ್ಗೆ ಯೂಸ್ ಮಾಡುವಂತಹ ಚಕ್ಕೆ, ಲವಂಗ, ಪಲಾವ್ ಎಲೆ ಈ ಥರದ್ದು ಏನು ಹಾಕಲಿಲ್ಲ, ಯಾಕಂದರೆ ನಾನು ಒಂದು ಪೌಡರ್ ಹಾಕ್ಕೊಳ್ತೇನೆ. ಸೊ ಅದು ಯಾವ ಪೌಡರ್ ಹೇಗಿರುತ್ತೆ ಅಂತ ಕೂಡ ಮತ್ತೆ ತೋರಿಸ್ತೇನೆ. ಸೊ ಇದಾದ ನಂತರ ನಾನು ಶುಂಠಿ ಬೆಳ್ಳುಳ್ಳಿಯನ್ನು ತುರಿದು ಬಿಟ್ಟು ಹಾಕ್ಕೊಂಡಿದ್ದೇನೆ. ಶುಂಠಿ ಒಂದು 1 ಇಂಚಷ್ಟು, ಹಾಗೆಯೇ 6-7 ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ಕೂಡ ತುರಿದು ಬಿಟ್ಟು ಹಾಕ್ಕೊಂಡಿದ್ದೇನೆ. ತುರಿದು ಬಿಟ್ಟು ಹಾಕೊಳ್ಳೋದ್ರಿಂದ ಒಳ್ಳೆ ಘಮ ಅಂತ ಪರಿಮಳ ಬರ್ತದೆ. ಬೇಕಾದ್ರೆ ನೀವು ಪೇಸ್ಟ್ ಕೂಡ ಹಾಕ್ಕೊಳ್ಬಹುದು, ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಇದರ ಹಸಿ ಸ್ಮೆಲ್ ಹೋಗುವ ತನಕ ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ ಈರುಳ್ಳಿಯ ಬಣ್ಣ ಲೈಟಾಗಿ ಕೂಡ ಚೇಂಜ್ ಆಗಬೇಕು. ಸೊ ಅಲ್ಲಿ ತನಕ ಮಧ್ಯಮ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ತೇನೆ. ಸೊ ಕುಕ್ಕರಲ್ಲಿ ನೀವು ಮಾಡೋದಿಲ್ಲದಿದ್ದರೆ ನಾರ್ಮಲಾಗಿ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬಹುದು. ನಿಮಗೆ ಯಾವ ರೀತಿ ಈಸಿ ಆಗ್ತದೆ, ಸುಲಭವಾಗ್ತದೆ ಆ ರೀತಿಯಾಗಿ ಮಾಡ್ಕೊಳ್ಬಹುದು. ಇದಂತೂ ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಮಾರ್ನಿಂಗ್ ಕ್ವಿಕ್ಕಾಗಿ ಮಾಡಬಹುದು. ಬೇಕಾದ್ರೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಕೊಡಬಹುದು. ಈಗ ನಾನೊಂದು 4 ಹಸಿ ಕಾಯಿ ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಅದನ್ನು ಉದ್ದಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ. ಸೊ ಖಾರಕ್ಕೆ ತಕ್ಕಷ್ಟು ನೀವು ಮೆಣಸು ಹಾಕ್ಕೊಳ್ಬಹುದು. ನಾನು ಇದರ ಜೊತೆಗೇ ರೆಡ್ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ತೇನೆ. ಸೊ ಹಾಗಾಗಿ 4 ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ. ಸೊ ಇದನ್ನೆಲ್ಲ ಎಣ್ಣೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈ ಹೊತ್ತಿಗೆ ನಾನು ಟೊಮೆಟೊ ಹಣ್ಣು ಹಾಕ್ತಾ ಇದ್ದೇನೆ. ಒಂದು ಮಧ್ಯಮ ಸೈಜಿದ್ದು ಟೊಮೆಟೊ ಹಣ್ಣು. ಇದು ಚೆನ್ನಾಗಿ ಹುಳಿಯಾಗಿರುವ ಟೊಮೆಟೊ ಹಣ್ಣು. ಜಾಸ್ತಿ ಹುಳಿ ಇಲ್ಲದಿದ್ದರೆ 2 ಟೊಮೆಟೊ ಹಣ್ಣು ಕೂಡ ಹಾಕ್ಕೊಳ್ಬಹುದು, ಯಾಕಂದರೆ ಇದಕ್ಕೆ ಟೊಮೆಟೊ ಹಣ್ಣು ಹಾಕಿದಷ್ಟು ಜಾಸ್ತಿ ರುಚಿಯಾಗಿ ಬರ್ತದೆ. ಸೊ ನಾನು ಚೆನ್ನಾಗಿ ಹಣ್ಣಾಗಿರುವ ಒಂದು ದೊಡ್ಡ ಸೈಜಿದ್ದು ಟೊಮೆಟೊ ಹಣ್ಣು ಇತ್ತು. ಸೊ ಹಾಗಾಗಿ ಒಂದನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಇದು ಸ್ವಲ್ಪ ಸಾಫ್ಟ್ ಆಗಲಿ. ಸೊ ಅಲ್ಲಿ ತನಕ ಇದನ್ನು ಕುಕ್ ಮಾಡುವ. ಸೊ ನಾನಿವತ್ತು ತುಂಬಾ ಸಿಂಪಲಾಗಿ ಜಾಸ್ತಿ ಮಸಾಲೆಗಳನ್ನು ಹಾಕದೆ ಪುಲಾವ್ ಮಾಡ್ತಾ ಇದ್ದೇನೆ. ಸೊ ವೆಜ್ ಪುಲಾವನ್ನು ಯಾವ ರೀತಿ ಮಾಡೋದು ಅಂತ ಇದಕ್ಕಿಂತ ಮುಂಚಿನ ಸಂಚಿಕೆಯಲ್ಲಿ ಕೂಡ, ಅಂದರೆ ಇದಕ್ಕಿಂತ ಮುಂಚೆ ಕೂಡ ನಾನು ತೋರಿಸಿದ್ದೆ. ಸೊ ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಸೊ ಅದನ್ನೆಲ್ಲ ಯಾರು ನೋಡಲಿಲ್ಲ ಅವರು ಕ್ವಿಕ್ಕಾಗಿ ನೋಡಿ. ಈಗ ನಾನು ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನವನ್ನು ಹಾಕ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೇನೆ. ಇದು ಯಾವ ರೀತಿ ಇರಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿರಬೇಕು. ಪುದೀನ ಒಂದು 5-6 ಎಸಳೆಳೆ ಹಾಕ್ಕೊಂಡಿದ್ದೇನೆ. ಜಾಸ್ತಿ ಪುದೀನ ಸೊಪ್ಪು ಹಾಕಿದರೆ ಅದರದ್ದೇ ತುಂಬ ಘಮ ಬಂದುಬಿಡ್ತದೆ, ಅದಕ್ಕೆ ನಾನು ಜಾಸ್ತಿ ಹಾಕಲಿಲ್ಲ. ಜಸ್ಟ್ ಸ್ವಲ್ಪ ಸ್ಮೆಲ್ ಬಂದರೆ ಸಾಕು ಅಂತ. ಈಗ ನಾನು ಗ್ಯಾಸನ್ನು ಫುಲ್ಲಾಗಿ ಸ್ಲೋ ಆಗಿಟ್ಟು ಮಸಾಲೆಗಳನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇಲ್ಲಿ ನಾನು 1 ದೊಡ್ಡ ಚಮಚ ಆಗುವಷ್ಟು ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೇನೆ. ಬೋನ್ ಕಂಪನಿಯ ಬಿರಿಯಾನಿ ಮಸಾಲ. ನೀವು ಮನೆಯಲ್ಲೇ ತಯಾರಿಸಿದ ಬಿರಿಯಾನಿ ಮಸಾಲ ಕೂಡ ಹಾಕ್ಕೊಳ್ಬೋದು, ಅಥವಾ ಬೇರೆ ಬ್ರ್ಯಾಂಡಿದ್ದು ಮಸಾಲ ಕೂಡ ಹಾಕ್ಕೊಳ್ಬಹುದು. ಸೊ ಈ ಬಿರಿಯಾನಿ ಮಸಾಲ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಘಮ ಕೂಡ ಬರ್ತದೆ, ಮತ್ತು ಆ ಬಿರಿಯಾನಿಯ ಆ ಟೇಸ್ಟ್ ಬರ್ತದೆ. ಈ ಪುಲಾವ್ ಮಾಡೋದಾದರೂ ಬಿರಿಯಾನಿಯ ಒಂದು ಘಮ ಬರ್ತದೆ. ಸೊ ಬಿರಿಯಾನಿ ಮಸಾಲ ಹಾಕ್ಕೊಳ್ಳೋದಿಲ್ಲದಿದ್ದರೆ ನೀವು ಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಪೌಡರ್ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಕೂಡ ಆ್ಯಡ್ ಮಾಡಬಹುದು, ಬಿರಿಯಾನಿ ಮಸಾಲ ಹಾಕ್ಕೊಳ್ಳೋದಿಲ್ಲದಿದ್ದರೆ. ಸೊ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಸೊ ಎಣ್ಣೆ ಎಲ್ಲ ಬಿಟ್ಟ ನಂತರ ಇದಕ್ಕೆ ತರಕಾರಿಗಳನ್ನು ಆ್ಯಡ್ ಮಾಡುವ. ನಾನಿಲ್ಲಿ ಸಿಂಪಲಾಗಿ ಕ್ಯಾರೆಟ್ ಮತ್ತು
ಸೋಯಾಬೀನನ್ನು ಮಾತ್ರ ತಗೊಂಡಿದ್ದೇನೆ. ಬೇಕಾದ್ರೆ ಈ ಸೋಯಾಬೀನ್ ಜೊತೆಗೆ ಬಟಾಣಿ ಯೂಸ್ ಮಾಡಬಹುದು ಅಥವಾ ಆಲೂಗಡ್ಡೆ ಕೂಡ ಹಾಕ್ಕೊಳ್ಬಹುದು. ನಿಮಗೆ ಯಾವುದು ಇಷ್ಟದ ತರಕಾರಿ ಇದೆ ನೋಡಿ ಅದನ್ನು ಹಾಕ್ಕೊಳ್ಬಹುದು. ನಾನು ಒಂದೆರಡು ಬೀನ್ಸ್ ಇತ್ತು ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ. ಸೊ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೆ ನೋಡಿ ಅದನ್ನು ಹಾಕ್ಕೊಳ್ಬಹುದು. ಹೆಚ್ಚಾಗಿ ಸೋಯಾಬೀನ್ ಜೊತೆಗೆ ಆಲೂಗಡ್ಡೆ ಹಾಗೆಯೇ ಮಟರ್ ಹೇಳ್ತೇವಲ್ಲ, ಬಟಾಣಿ ಮಟರ್ ಇದೆಲ್ಲ ಸೂಟ್ ಆಗ್ತದೆ. ಸೊ ಹಾಗಾಗಿ ಸೋಯಾಬೀನ್ ಹಾಕಿದ ನಂತರ ಒಮ್ಮೆ ಎಣ್ಣೆಯಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸೋಯಾ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಸೊ ಈಗ ಚೆನ್ನಾಗಿ ಫ್ರೈ ಆದ ನಂತರ ನಾನು ನೀರು ಆ್ಯಡ್ ಮಾಡ್ತಿದ್ದೇನೆ. ಇದಕ್ಕೆ ನೀರು ಯಾವ ರೀತಿ ಹಾಕ್ಕೊಳ್ಬೇಕಂದ್ರೆ 1 ಕಪ್ ಆಗುವಷ್ಟು ಅಂದರೆ ಅಕ್ಕಿ ಹಾಕ್ಕೊಳ್ಳೋದಾದ್ರೆ 2 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಬೇಕು. ಒಂದು ವೇಳೆ ನಿಮಗೆ ಈ ಪುಲಾವ್ ಸ್ವಲ್ಪ ಸಾಫ್ಟಾಗಿ ಬರಬೇಕಾದ್ರೆ 2.5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬಹುದು. ಆಗ ತುಂಬ ಸಾಫ್ಟಾಗಿ ಬರ್ತದೆ. ಈಗ ನೀರು ಹಾಕ್ಕೊಂಡ ನಂತರ ನೀರು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು. ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರ ನಾವು ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಅಕ್ಕಿ ನಾನಿಲ್ಲಿ ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ. ಸೊ ಈಗ ನಾನು ಪಲಾವ್ ಎಲೆ ಹಾಕ್ಕೊಳ್ತಿದ್ದೇನೆ. ಪಲಾವ್ ಎಲೆ ಅಂದರೆ ಇದು ನಾವು ಯೂಶ್ವಲಿ ಬಿರಿಯಾನಿ ಎಲ್ಲ ಮಾಡುವಾಗ ಈ ಎಲೆಯನ್ನು ಯೂಸ್ ಮಾಡ್ತೇವೆ. ಇದೊಂದು ಗ್ರಾಸ್ ಅಂದರೆ ಹುಲ್ಲು ಥರ ಆಗಿರ್ತದೆ ಅಂತಹ ಎಲೆ. ನಿಮ್ಮ ಹತ್ರ ಈ ಥರ ಎಲೆ ಇದ್ದರೆ ಹಾಕ್ಕೊಳ್ಬಹುದು. ಒಳ್ಳೆ ಘಮ ಬರ್ತದೆ ಇದು ಹಾಕ್ಕೊಳ್ಳೋದ್ರಿಂದ. ಒಮ್ಮೆ ಟ್ರೈ ಮಾಡಿ ನೋಡಿದರೆ ಹಾಕ್ಕೊಂಡು. ಈಗ ನಾನು ಅಕ್ಕಿಯನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೆ, ನೆನೆಸಿ ಇಡಲಿಲ್ಲ. ಜಸ್ಟ್ ನಾನು ಅಕ್ಕಿಯನ್ನು ತೊಳೆದಿಟ್ಟಿದ್ದೆ, ಬೆಳ್ತಿಗೆ ಅಕ್ಕಿ. ಸೊ ಹಾಗಾಗಿ ಇದನ್ನು ನೆನೆಸಿಡುವ ಅವಶ್ಯಕತೆ ಇಲ್ಲ. ನೀರೊಮ್ಮೆ ಕುದಿಲಿಕ್ಕೆ ಸ್ಟಾರ್ಟ್ ಆದ ನಂತರ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ಮೆಷರ್ಮೆಂಟ್ ಆಗಲೇ ಹೇಳಿದ್ದೇನಲ್ಲ, 1 ಕಪ್ ಅಕ್ಕಿ ತಗೊಂಡ್ರೆ 2 ಕಪ್ ನೀರು, ಅಥವಾ 2 ಕಪ್ ಅಕ್ಕಿ ತಗೊಂಡ್ರೆ 4 ಕಪ್ ಆಗುವಷ್ಟು ನೀರು. ಸ್ವಲ್ಪ ಸಾಫ್ಟಾಗಿ ಬರಬೇಕಿದ್ರೆ ಒಂದು ಅರ್ಧ ಕಪ್ ಆಗುವಷ್ಟು ಸ್ವಲ್ಪ ಜಾಸ್ತಿ ತಗೊಳ್ಳಿ. ಆಗ ಪುಲಾವ್ ಚೆನ್ನಾಗಿ ಸಾಫ್ಟಾಗಿ ಬರ್ತದೆ. ಇಲ್ಲದಿದ್ದರೆ ಈ ಥರ ಕೂಡ ಮಾಡಬಹುದು. ಇದು ಕೂಡ ಉದ್ರುದ್ರಾಗಿಯೇ ಬರ್ತದೆ. ಕೆಲವರಿಗೆ ತಿನ್ನಲಿಕ್ಕೆ ತುಂಬ ಹಾರ್ಡ್ ಅನಿಸಿದರೆ ಸಾಫ್ಟ್ ಆಗಿರಬೇಕು. ಸ್ವಲ್ಪ ವಯಸ್ಸಾದವರಿಗೆ ಅಥವಾ ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಜಾಸ್ತಿ ಹಾಕ್ಕೊಳ್ಳಿ, ಆಗ ಚೆನ್ನಾಗಿ ಬರ್ತದೆ. ಸೊ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ತಾ ಇದ್ದೇನೆ. ಈವನ್ ನೀವು ವಿಸಿಲ್ ಕೂಗಿಸುವಾಗ ಕೂಡ, ಅಂದರೆ ಕುಕ್ಕರ್ ಮುಚ್ಚೋದಕ್ಕಿಂತ ಮುಂಚೆ ಕೂಡ ಇದು ಒಮ್ಮೆ ಚೆನ್ನಾಗಿ ಕುದಿ ಬರಬೇಕು. ಅಂದರೆ ನಾವು ಅಕ್ಕಿ ಹಾಕಿದ ನಂತರ ನೀರು ಚೆನ್ನಾಗಿ ಒಮ್ಮೆ ಕುದಿ ಬರಬೇಕು, ನಂತರನೇ ಮುಚ್ಚಳ ಮುಚ್ಚಬೇಕು. ನಾನು ಮುಚ್ಚಳ ಮುಚ್ಚಿ 2 ಸೀಟಿ ಕೂಗಿಸಿದ್ದೇನೆ. ಬೆಳ್ತಿಗೆ ಅಕ್ಕಿ ಯೂಸ್ ಮಾಡೋದಾದರೆ ನೀವು 2 ವಿಸಿಲ್ ಹಾಕಿದರೆ ಸಾಕಾಗ್ತದೆ, ಬೇಗ ಅನ್ನ ಬೇಯ್ತದೆ. ಸೊ ನೀವಿದನ್ನು ಬೇರೆ ಬಿರಿಯಾನಿ ಎಲ್ಲ ಯಾವುದು ರೈಸಲ್ಲಿ ಮಾಡ್ತೀರಿ ನೋಡಿ, ಗೀ ರೈಸ್ ಆ ರೈಸ್ ಕೂಡ ಯೂಸ್ ಮಾಡಿಬಿಟ್ಟು ಮಾಡಬಹುದು. ಯಾವುದೇ ರೈಸ್ ಯೂಸ್ ಮಾಡಿ, ನೀವು ಮಸಾಲ ಮಾಡಿರೋದು ಮೇನ್ ಆಗಿರ್ತದೆ. ನೀವು ಚೆನ್ನಾಗಿ ಒಂದು ಮಸಾಲ ರೆಡಿ ಮಾಡಿದರೆ ಪುಲಾವ್ ಚೆನ್ನಾಗಿ ಬಿರಿಯಾನಿ ಥರನೇ ಬರ್ತದೆ. ಈ ಪುಲಾವ್ ಕೂಡ ಹೇಳಲಿಕ್ಕೆ ಪುಲಾವ್ ಅಂತ, ಬಟ್ ತಿನ್ನುವಾಗ ಟೇಸ್ಟ್ ಅಂತೂ ಬಿರಿಯಾನಿ ಥರ ಬರ್ತದೆ. ಒಮ್ಮೆ ಅದಕ್ಕೆ ಹೇಳ್ತಾ ಇರೋದು, ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗೇ ಆಗುತ್ತೆ. ಸೊ ಇವತ್ತಿನ ಸೋಯಾ ಪುಲಾವ್ ರೆಸಿಪಿ ನಿಮಗೆಲ್ಲರಿಗೆ ಸಹ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆ ನಾವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಅದರಿಂದ ನಿಮಗೆ ಯಾವ ರೀತಿ ಮಾಡೋದು ಅಂತ ಕರೆಕ್ಟಾಗಿ ಗೊತ್ತಾಗ್ತದೆ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೇ ಸಪೋರ್ಟ್ ಮಾಡ್ತೀರಿ. ಇನ್ನೊಮ್ಮೆ ಮತ್ತೊಂದು ಹೊಸ ರೆಸಿಪಿ ಜೊತೆ, ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.